ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸಬೇಕಾದರೆ ಈ ನಿಯಮಗಳನ್ನು ತಪ್ಪದೇ ಪಾಲಿಸಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ಕೆಲವು ಮನೆಗಳಿಗೆ ಕಾಲಿಟ್ಟ ತಕ್ಷಣ ಮನಸ್ಸಿಗೆ ಒಂದು ವಿಚಿತ್ರವಾದ ಶಾಂತಿ, ನೆಮ್ಮದಿ ಸಿಗುತ್ತದೆ. ಆ ಮನೆಯಲ್ಲಿ ಎಲ್ಲವೂ ಸುಗಮವಾಗಿ ನಡೆಯುತ್ತಿರುವಂತೆ ಕಾಣುತ್ತದೆ. ಹಣದ ಕೊರತೆ ಇಲ್ಲ, ಆರೋಗ್ಯ ಸಮಸ್ಯೆಗಳು ಕಡಿಮೆ, ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಇರುತ್ತದೆ. ಆದರೆ ಕೆಲವರ ಮನೆಯಲ್ಲಿ ಎಷ್ಟೇ ದುಡಿದರೂ ಹಣ ಉಳಿಯುವುದಿಲ್ಲ. ಅನಾರೋಗ್ಯ, ಸಾಲಬಾಧೆ ಮತ್ತು ಅಶಾಂತಿ ಕಾಡುತ್ತಿರುತ್ತದೆ. ಇದಕ್ಕೆ ಕಾರಣ ಏನು ತಿಳಿಯೋಣ. ಶಾಸ್ತ್ರಗಳ ಪ್ರಕಾರ ನಮ್ಮ ಮನೆಯಲ್ಲಿ ತಿಳಿಯದೆ ಮಾಡುವ ಕೆಲವು ಸಣ್ಣ ತಪ್ಪುಗಳು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಕಡಿಮೆ ಮಾಡಬಹುದು. ಅದೇ ಸಮಯದಲ್ಲಿ ಕೆಲವು ಶುಭ ನಿಯಮಗಳನ್ನು ಪಾಲಿಸಿದರೆ ಮಹಾಲಕ್ಷ್ಮಿಯ ಕೃಪೆ ಮನೆಯಲ್ಲಿ ಸ್ಥಿರವಾಗಿರುತ್ತದೆ ಎಂದು ಹೇಳಲಾಗಿದೆ. ಮುಖ್ಯ ಬಾಗಿಲಿನ ಮಹತ್ವನ ತಿಳಿಯೋಣ. ಮನೆಯ ಮುಖ್ಯ ಬಾಗಿಲನ್ನು ಲಕ್ಷ್ಮೀ ದೇವಿಯ ಪ್ರವೇಶ ದ್ವಾರವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬೆಳಗ್ಗೆ ಮನೆಯ ಮುಂಭಾಗವನ್ನು ನೀರಿನಿಂದ ಸ್ವಚ್ಛಗೊಳಿಸಿ ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚಬೇಕು. ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿ ಹೂವುಗಳಿಂದ ಅಲಂಕರಿಸಬೇಕು. ಹಬ್ಬದ ದಿನಗಳಲ್ಲಿ ಅಥವಾ ಕನಿಷ್ಠ ಪಕ್ಷಕ್ಕೆ ಒಮ್ಮೆ ಮಾವಿನ ಎಲೆ ಹಾಗೂ ಬೇವು ಎಲೆಗಳ ತೋರಣ ಕಟ್ಟುವುದು ಅತ್ಯಂತ ಶುಭಕರ. ಮುಖ್ಯ ಬಾಗಿಲಿನ ಎದುರು ಅಥವಾ ಬಲಭಾಗದಲ್ಲಿ ಚಪ್ಪಲಿಗಳನ್ನು ರಾಶಿ ಮಾಡಬಾರದು. ಅವುಗಳನ್ನು ಎಡಭಾಗದಲ್ಲಿ ಕ್ರಮಬದ್ಧವಾಗಿ ಇಡುವುದು ಉತ್ತಮ. ಶುಕ್ರವಾರ ಸಂಜೆ ದೀಪಾರಾಧನೆಯ ವಿಶೇಷತೆಯನ್ನ ತಿಳಿಯೋಣ. ಹಗಲು ಮತ್ತು ರಾತ್ರಿ ಸೇರುವ ಸಮಯವನ್ನು ಗೋಧೂಳಿ ವೇಳೆ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ದೇವತೆಗಳ ಅನುಗ್ರಹ ವಿಶೇಷವಾಗಿ ಲಭಿಸುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಆದ್ದರಿಂದ ಶುಕ್ರವಾರ ಸಂಜೆ ದೀಪಾರಾಧನೆಗೆ ವಿಶೇಷ ಮಹತ್ವವಿದೆ. ಸಂಜೆ 5 ಗಂಟೆಯೊಳಗೆ ಎಲ್ಲಾ ಕೆಲಸಗಳನ್ನು ಮುಗಿಸಿ ಸ್ನಾನ ಮಾಡಿ ಶುಚಿಯಾದ ಬಟ್ಟೆಗಳನ್ನು ಧರಿಸಬೇಕು. ಮೊದಲು ತುಳಸಿ ಕಟ್ಟೆಯ ಬಳಿ ಒಂದು ಮಣ್ಣಿನ ದೀಪದಲ್ಲಿ ಹಸುವಿನ ತುಪ್ಪ ಅಥವಾ ಶುದ್ಧ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಬೇಕು. ನಂತರ ದೇವರ ಕೋಣೆಯಲ್ಲಿ ದೀಪಾರಾಧನೆಯನ್ನು ಮಾಡಬೇಕು. ದೀಪ ಹೇಗಿರಬೇಕು ತಿಳಿಯೋಣ. ಸ್ಟೀಲ್ ದೀಪಗಳ ಬದಲು ಬೆಳ್ಳಿ, ಹಿತ್ತಾಳೆ, ಕಂಚು ಅಥವಾ ಮಣ್ಣಿನ ದೀಪಗಳನ್ನು ಬಳಸುವುದು ಉತ್ತಮ. ದೀಪವನ್ನು ನೇರವಾಗಿ ನೆಲದ ಮೇಲೆ ಇಡದೆ ಅಕ್ಷತೆ ಹಾಕಿದ ತಟ್ಟೆಯ ಮೇಲೆ ಇಡಬೇಕು. ಒಂದೇ ಬತ್ತಿಯ ಬದಲು 2 ಬತ್ತಿಗಳನ್ನು ಸೇರಿಸಿ ಹಚ್ಚುವುದು ಶುಭಕರ. ದೀಪದ ಮುಖ ಪೂರ್ವ ಅಥವಾ ಉತ್ತರ ದಿಕ್ಕಿನತ್ತ ಇರಬೇಕು. ಪೂರ್ವ ದಿಕ್ಕು ಆರೋಗ್ಯ ಮತ್ತು ಆಯುಷ್ಯ, ಉತ್ತರ ದಿಕ್ಕು ಐಶ್ವರ್ಯ ಮತ್ತು ಸಂಪತ್ತು ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ದೀಪ ಹಚ್ಚುವಾಗ ಭಕ್ತಿಯಿಂದ ಓಂ ಮಹಾಲಕ್ಷ್ಮೀ ನಮಃ ಅಥವಾ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಎಂಬ ಮಂತ್ರವನ್ನು ಜಪಿಸಬಹುದು. ಅಡುಗೆ ಮನೆ ಸದಾ ಶುಭ್ರವಾಗಿರಲಿ. ಅಡುಗೆ ಮನೆ ಅನ್ನಪೂರ್ಣೇಶ್ವರಿಯ ನಿವಾಸವೆಂದು ಪರಿಗಣಿಸಲಾಗಿದೆ. ರಾತ್ರಿ ಬಳಸಿದ ಪಾತ್ರೆಗಳನ್ನು ಹಾಗೆಯೇ ಬಿಟ್ಟು ಮಲಗಬಾರದು. ಅವುಗಳನ್ನು ತೊಳೆದು ಅಡುಗೆ ಮನೆಯನ್ನು ಶುಚಿಗೊಳಿಸಬೇಕು. ಅಕ್ಕಿ, ಬೇಳೆ, ಗೋಧಿ ಮುಂತಾದ ಧಾನ್ಯಗಳ ಡಬ್ಬಿಗಳು ಸಂಪೂರ್ಣ ಖಾಲಿಯಾಗದಂತೆ ನೋಡಿಕೊಳ್ಳಬೇಕು. ಉಪ್ಪಿನ ಬಗ್ಗೆ ಇರುವ ವಿಶೇಷ ನಿಯಮವನ್ನು ತಿಳಿಯೋಣ. ಉಪ್ಪನ್ನು ಲಕ್ಷ್ಮೀ ಸ್ವರೂಪವೆಂದು ಭಾವಿಸಲಾಗುತ್ತದೆ. ಉಪ್ಪನ್ನು ಗಾಜಿನ ಅಥವಾ ಮಣ್ಣಿನ ಪಾತ್ರೆಯಲ್ಲಿ ಇಡುವುದು ಉತ್ತಮ. ಉಪ್ಪಿನ ಪಾತ್ರೆಯ ಕೆಳಗೆ 1 ರೂಪಾಯಿ ನಾಣ್ಯ ಇಡುವುದು ಧನಾಕರ್ಷಣೆಗೆ ಸಹಕಾರಿ ಎಂದು ನಂಬಲಾಗಿದೆ. ಸೂರ್ಯಾಸ್ತದ ನಂತರ ಉಪ್ಪು, ಹಾಲು, ಮೊಸರು ಮತ್ತು ಅರಿಶಿಣವನ್ನು ಸಾಲವಾಗಿ ನೀಡುವುದನ್ನು ಕೆಲವರು ತಪ್ಪಿಸುತ್ತಾರೆ. ಹಣ ಇಡುವ ಸ್ಥಳ ಹೇಗಿರಬೇಕು ತಿಳಿಯೋಣ. ಹಣ ಮತ್ತು ಆಭರಣಗಳನ್ನು ಇಡುವ ಬೀರುವನ್ನು ನೈಋತ್ಯ ದಿಕ್ಕಿನಲ್ಲಿ ಇಟ್ಟು ಅದರ ಬಾಗಿಲು ಉತ್ತರದತ್ತ ತೆರೆಯುವಂತೆ ಇರಿಸುವುದು ಶುಭಕರ. ಬೀರುವಿನಲ್ಲಿ ಕೆಂಪು ಬಟ್ಟೆ ಹಾಸಿ ಹಣ ಮತ್ತು ಆಭರಣಗಳನ್ನು ಇಡಬಹುದು. ಇನ್ನು ತುಳಸಿ ಪೂಜೆಯ ಮಹತ್ವನ ತಿಳಿಯೋಣ. ತುಳಸಿಯನ್ನು ಮಹಾಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗಿದೆ. ಪ್ರತಿದಿನ ತುಳಸಿಗೆ ನೀರು ಹಾಕಬೇಕು. ಓಂ ಶ್ರೀಂ ಹರೀಂ ಕ್ಲೀಂ
ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಜಪಿಸಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಮಾಡಬಾರದ ಕೆಲವು ಕೆಲಸಗಳನ್ನ ತಿಳಿಯೋಣ. ಗೋಧೂಳಿ ವೇಳೆಯಲ್ಲಿ ಮಲಗಬಾರದು. ಮನೆಯಲ್ಲಿ ಕತ್ತಲೆ ಇರದಂತೆ ನೋಡಿಕೊಳ್ಳಬೇಕು. ಸಾಯಂಕಾಲ ಮಕ್ಕಳನ್ನು ಬೈಯುವುದು ಅಥವಾ ಹೊಡೆಯುವುದು ತಪ್ಪು. ಕಸವನ್ನು ಸೂರ್ಯಾಸ್ತದ ಸಮಯದಲ್ಲಿ ಹೊರಗೆ ಹಾಕಬಾರದು. ಪೊರಕೆಯನ್ನು ನಿಂತಂತೆ ಇಡಬಾರದು. ಉಗುರು ಕಚ್ಚುವುದು ಹಾಗೂ ಕಾಲುಗಳನ್ನು ನಿರಂತರವಾಗಿ ಅಲ್ಲಾಡಿಸುವ ಅಭ್ಯಾಸವನ್ನು ಬಿಡಬೇಕು. ದಾನ ಧರ್ಮದ ಮಹತ್ವ. ಪಕ್ಷಿಗಳಿಗೆ ನೀರು ಮತ್ತು ಧಾನ್ಯಗಳನ್ನು ಇಡುವುದು ಪುಣ್ಯದ ಕೆಲಸ. ಗೋಮಾತೆಗೆ ಆಹಾರ ನೀಡುವುದು, ಹಸಿದವರಿಗೆ ಅನ್ನದಾನ ಮಾಡುವುದು ಹಾಗೂ ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ಲಕ್ಷ್ಮೀ ಕಟಾಕ್ಷವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗಿದೆ. ಮಹಿಳೆಯರು ಮಾಡಬಹುದಾದ ಶುಭ ಕಾರ್ಯಗಳನ್ನ ನೋಡೋಣ. ಮನೆಗೆ ಬರುವ ಸುಮಂಗಲಿಯರಿಗೆ ಅರಿಶಿಣ ಕುಂಕುಮ ನೀಡಿ ಗೌರವಿಸುವುದು ಅತ್ಯಂತ ಶುಭಕರ. ಶುಕ್ರವಾರದಂದು ಮಹಾಲಕ್ಷ್ಮಿ ಪೂಜೆ ಮಾಡಿ ಪಚ್ಚಕರ್ಪೂರದ ಆರತಿ ಸಲ್ಲಿಸುವುದು ಕುಟುಂಬದ ಸುಖ ಶಾಂತಿಗೆ ಸಹಕಾರಿ ಎಂದು ನಂಬಲಾಗಿದೆ. ಕೊನೆಯದಾಗಿ ಹೇಳುವುದಾದರೆ ಸ್ನೇಹಿತರೆ, ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ದೊಡ್ಡ ದೊಡ್ಡ ಯಾಗಯಜ್ಞಗಳ ಅವಶ್ಯಕತೆ ಇಲ್ಲ. ಸ್ವಚ್ಛತೆ, ಭಕ್ತಿ, ಶ್ರದ್ಧೆ ಮತ್ತು ಈ ಸಣ್ಣ ಸಣ್ಣ ಶುಭ ನಿಯಮಗಳೇ ಸಾಕು. ಇವುಗಳನ್ನು ನಿಯಮಿತವಾಗಿ ಪಾಲಿಸಿದರೆ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಹೆಚ್ಚಾಗಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ನಮ್ಮ ಸಂಪ್ರದಾಯಗಳು ತಿಳಿಸುತ್ತವೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.